ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ನಾವೊಂದು ಭಾರತೀಯ ಪ್ರಜೆ, ನಮ್ಮ ಐಡೆಂಟಿಫಿಕೇಶನ್ ಗೊತ್ತಾಗಲ್ಲ. ಆ 12 ಡಿಜಿಟ್ಸ್ ನಂಬರ್ನ ಟೈಪ್ ಮಾಡ್ತಿದ್ದ ಹಾಗೆ ನಮ್ಮ ಹಿಸ್ಟ್ರಿ, ಬಯೋಡೇಟಾ ಎಲ್ಲನೂ ಗೊತ್ತಾಗೋಗ್ಬಿಡುತ್ತೆ. ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ಯಾವ ಕೆಲಸನೂ ನಡೆಯೋದಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅದು ತುಂಬಾನೇ ಮ್ಯಾಂಡೇಟ್ರಿ. ಪ್ರತಿಯೊಬ್ಬ ಪ್ರಜೆ ಹತ್ರನೂ ಆಧಾರ್ ಕಾರ್ಡ್ ಇರಲೇಬೇಕು. ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ನೀವು ನಿಮ್ಮ ಹತ್ರ ಇರೋ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಬೇಕು. ಮುಂಚೆ ಎಲ್ಲ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನ ನಾವೇನಾದ್ರೂ ಅಪ್ಡೇಟ್ ಮಾಡಬೇಕು ಅಂತಿದ್ದಲ್ಲಿ ನಾವು 100 ರೂಪಾಯಿ ಅಂತ ಕಟ್ಟಬೇಕಾಗಿತ್ತು. ಆದ್ರೆ ಇವಾಗ ಭಾರತ ಸರ್ಕಾರದಿಂದ ಒಂದು ಲಿಮಿಟೆಡ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಟೈಮ್ ಅಲ್ಲಿ ನೀವು ಅಪ್ಡೇಟ್ ಮಾಡೋದ್ರಿಂದ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಆ ಒಂದು ಟೈಮ್ ಹೋಗಿದ ತಕ್ಷಣ ನೀವೇನಾದ್ರೂ ಅಪ್ಡೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತಂದ್ರೆ ಇಷ್ಟು ಚಾರ್ಜಸ್ ಕೊಡ್ಬೇಕು ಅಂತಿದೆ. ಈಗ ಏನಾದ್ರೂ ನಿಮ್ಮ ಹತ್ರ ಇರೋ ಆಧಾರ್ ಕಾರ್ಡ್ ನ ನೀವು ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಪ್ರಸ್ತುತವಾಗಿ ನಿಮ್ಮ ಹತ್ರ ಇರುವಂತಹ ಆಧಾರ್ ಕಾರ್ಡ್ ನ ರದ್ದುಗೊಳಿಸಲಾಗತ್ತೆ. ಹಾಗೇನೆ ಈ ಆಧಾರ್ ಕಾರ್ಡ್ ನ ನೀವು ಮನೇಲೇ ಕುತ್ಕೊಂಡು ಕೇವಲ ಮೊಬೈಲ್ ಇದ್ರೆ ಸಾಕು, ಮೊಬೈಲ್ ಮುಖಾಂತರ ಅಪ್ಡೇಟ್ ಮಾಡಬಹುದು. ಹೇಗೆ ಅಪ್ಡೇಟ್ ಮಾಡೋದು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಅಂದ್ರೆ ಸರ್ಕಾರದಿಂದ ಬಂದಿರುವಂತಹ ಕೊನೆಯ ದಿನಕ್ಕಿಂತ ಮುಂಚೆ ನೀವು ಅಪ್ಡೇಟ್ ಮಾಡ್ಬೇಕಾಗತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ನಾನು ನಿಮ್ಮ ಚಂದನಾ ಗೌಡ. ಸ್ನೇಹಿತರೆ, ನೀವು ಎಲ್ಲೂ ಹೊರಗಡೆ ಹೋಗುವಂತ ಅವಶ್ಯಕತೆ ಇಲ್ಲ. ಮನೇಲೇ ಕುತ್ಕೊಂಡು ನಿಮ್ಮ ಹತ್ರ ಮೊಬೈಲ್ ಇದ್ರೆ ಸಾಕು, ಈ ಮೊಬೈಲ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನ ನೀವು ಅಪ್ಡೇಟ್ ಮಾಡ್ಕೊಳ್ಬಹುದು. ಹಾಗೆ ಸರ್ಕಾರದಿಂದ ಬಂದಿರೋ ಒಂದು ನಿಯಮದ ಪ್ರಕಾರ ಮಾರ್ಚ್ 14th 2024 ಇಸ್ ದಿ ಲಾಸ್ಟ್ ಡೇಟ್. ಅದ್ರ ಒಳಗಡೆ ನೀವು ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಬಿಟ್ಟು ಆ ಡಾಕ್ಯುಮೆಂಟ್ ನ ನೀವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಇನ್ ಕೇಸ್ ನೀವು ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನ ರದ್ದುಗೊಳಿಸಲಾಗತ್ತೆ. ಹಾಗಿದ್ರೆ ಹೇಗೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಬಹುದು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ನೀವು ಕೂಡ ನಿಮ್ಮ ಮೊಬೈಲ್ ನ ತಗೊಳ್ಳಿ. ಮೊಬೈಲ್ ಇದ್ದಲ್ಲಿ ನೀವು ಈಸಿಯಾಗಿ ನೀವು ಅಪ್ಡೇಟ್ ಮಾಡ್ಕೊಳ್ಬಹುದು. ಹಾಗೇನೆ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸಬೇಕಾದ್ರೆ ನನ್ನ ಲ್ಯಾಪ್ಟಾಪ್ ಮುಖಾಂತರ ನಾನು ನಿಮಗೆ ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ ಹೇಳ್ತಾ ಹೋಗ್ತೀನಿ. ಹಾಗೆ ಮೊಬೈಲ್ ತಗೊಂಡು ನೀವು ನಿಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿ. ಮೊದಲಿಗೆ ಗೂಗಲ್ ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮೈ ಆಧಾರ್ ಅಂತ ಟೈಪ್ ಮಾಡಿ. ಸೊ ನಿಮಗೆ ಮೊದಲನೇ ಆಪ್ಷನ್ ಕಾಣುತ್ತೆ ನೋಡಿ, ಇಲ್ಲಿ ಮೈ ಆಧಾರ್ ಅಂತ http.myiaadhar.uidai.government.in ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಇದು ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಹಾಗೇನೆ ಪ್ರತಿಯೊಬ್ರು ಯಾರ್ಯಾರು ಅಪ್ಡೇಟ್ ಮಾಡಬೇಕು ಅನ್ಕೊಂಡಿದಿರೋ ಅವರೆಲ್ಲರಿಗೂ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ. ಅದ್ರ ಜೊತೆಯಲ್ಲಿ ನಾನು ಪ್ರಾಕ್ಟಿಕಲ್ ಆಗೂ ಕೂಡ ತೋರಿಸ್ತೀನಿ ನೀವು ಹೇಗೆ ಅಪ್ಡೇಟ್ ಮಾಡಬಹುದು ಅಂತ. ಈ ವೆಬ್ಸೈಟ್ಗೆ ಬಂದಿದ ತಕ್ಷಣ ನಿಮ್ಗೆ ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಕಾಣುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕೊನೆಗೆ ಈ ವೆಬ್ಸೈಟ್ಗೆ ಕರ್ಕೊಂಡು ಬಂತು. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಅಂದ್ರೆ 12 ಡಿಜಿಟ್ಸ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನಿದೆಯೋ ಅದನ್ನ ಕರೆಕ್ಟ್ ಆಗಿ ಇಲ್ಲಿ ಅಪ್ಡೇಟ್ ಮಾಡಿ. ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ 12 ಡಿಜಿಟ್ಸ್ ನಂಬರ್ ನ ಇಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ಕೆಳಗಡೆ ನಿಮ್ಗೆ ಎಂಟರ್ ಅಬೌವ್ ಕ್ಯಾಪ್ಚಾ ಅಂತ ಬರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದ್ರೂ ಇಲ್ಲಿ ಕ್ಯಾಪ್ಚಾ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗಿದೆ ಅಂತಂದ್ರೆ ಇಲ್ಲಿ ರಿಫ್ರೆಶ್ ಬಟನ್ ತೋರಿಸುತ್ತೆ. ಆ ರಿಫ್ರೆಶ್ ಮಾಡಿಸಿದ ತಕ್ಷಣ ನಿಮ್ಗೆ ಈಸಿ ಆಗಿರುವಂತಹ ಕ್ಯಾಪ್ಚಾನ ತೋರಿಸುತ್ತೆ. ಅಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚಾನ ಇಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಸೆಂಡ್ OTP ಅಂತ ಇಲ್ಲೊಂದು ಆಪ್ಷನ್ ಕಾಣ್ತಿದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಜನರೇಟ್ ಆಗುತ್ತೆ. ಆ OTP ನ ನೀವು ಇಲ್ಲಿ ಕೊಡ್ಬೇಕಾಗತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ ನ OTP ಇಲ್ಲಿ ಕೊಟ್ಟಿದ ತಕ್ಷಣ ನಿಮ್ಗೆ ಇಲ್ಲೊಂದು ಆಪ್ಷನ್ ಕೆಳಗಡೆ ಕಾಣ್ತಿದೆ ಲಾಗಿನ್ ಅಂತ, ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮನ್ನ ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ನೋಡಿ ಇಲ್ಲಿ ಮೈ ಆಧಾರ್ ಅಂತ ಕಾಣ್ತಿದೆ ಅಲ್ವಾ. ಸೊ ಇಲ್ಲಿ ಹೇಳಿರೋ ಪ್ರಕಾರ ಏನಪ್ಪಾ ಅಂತಂದ್ರೆ ಡಾಕ್ಯುಮೆಂಟ್ಸ್ ಅಪ್ಡೇಟ್ ನ ನೀವು ಮಾಡ್ಕೊಳ್ಬಹುದು. ಮೊದಲನೇ ಆಪ್ಷನ್ ಡಾಕ್ಯುಮೆಂಟ್ಸ್ ಅಪ್ಡೇಟ್, ಎರಡನೇದು ನೋಡಿ ಡೌನ್ಲೋಡ್ ಆಧಾರ್ ಅಂತ ತೋರಿಸುತ್ತೆ, ಮೂರನೇದು ಆರ್ಡರ್ ಆಧಾರ್ PVC ಕಾರ್ಡ್, ನಾಲ್ಕನೇದು ಅಡ್ರೆಸ್ ಅಪ್ಡೇಟ್. ಇದೆಲ್ಲ ನಮಗೆ ಬೇಕಾಗಿಲ್ಲ, ಬೇಕಾಗಿರೋದು ಮೊದಲನೇದು ಮಾತ್ರ ಡಾಕ್ಯುಮೆಂಟ್ಸ್ ಅಪ್ಡೇಟ್. ಸೊ ಸರ್ಕಾರದ ನಿಯಮದ ಪ್ರಕಾರ ಮಾರ್ಚ್ 14th 2024 ಇಸ್ ದಿ ಲಾಸ್ಟ್ ಡೇಟ್. ಅಷ್ಟರಲ್ಲಿ ನೀವು ಆಧಾರ್ ಕಾರ್ಡ್ ನ ನೀವು ಅಪ್ಡೇಟ್ ಮಾಡ್ಬೇಕಾಗತ್ತೆ. ಇನ್ ಕೇಸ್ ನೀವು ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನ ರದ್ದುಗೊಳಿಸಲಾಗತ್ತೆ. ನಿಮ್ಮ ಮೊದಲನೇ ಆಪ್ಷನ್ ಡಾಕ್ಯುಮೆಂಟ್ ಅಪ್ಡೇಟ್ ನ ಕೊಟ್ಟಿದ ತಕ್ಷಣ ನಿಮ್ಮ ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನಿಮ್ಗೆ ಆಬ್ಜೆಕ್ಟಿವ್ ಆಫ್ ಡಾಕ್ಯುಮೆಂಟ್ ಅಪ್ಡೇಟ್ ಸರ್ವಿಸ್ ಅಂತ ಕೇಳ್ತದೆ. ಅಂದ್ರೆ ಡಿಯರ್ ರೆಸಿಡೆಂಟ್, ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳೋ ಅಂತ ಒಂದು ಐಡೆಂಟಿಫಿಕೇಶನ್ ನಿಮ್ಗೆ ಇಲ್ಲಿ ಕಾಣುತ್ತೆ. ಇಫ್ ಯು ಆರ್ ಲುಕಿಂಗ್ ಟು ಅಪ್ಡೇಟ್ ಅಡ್ರೆಸ್ ಇನ್ ಯುವರ್ ಆಧಾರ್ ಕಾರ್ಡ್ ಪ್ಲೀಸ್ ಕ್ಲಿಕ್ ಹಿಯರ್ ಅಂತ ಇರುತ್ತೆ. ಸೊ ಹಾಗೇನೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಮಾರ್ಚ್ 14, 2024 ಇಸ್ ದಿ ಲಾಸ್ಟ್ ಡೇಟ್ ಅಂತ. ಅದನ್ನು ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು. ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಹೌ ಇಟ್ ವರ್ಕ್ಸ್, ಅಂದ್ರೆ ಈ ಒಂದು ಡಾಕ್ಯುಮೆಂಟ್ ಅಪ್ಡೇಟ್ ಹೇಗೆ ನಡೆಯುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಒಂದು ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದೆಲ್ಲ ಓದ್ಕೊಂಡು ನೆಕ್ಸ್ಟ್ಗೆ ಕ್ಲಿಕ್ ಮಾಡಿ. ಈ ಪೇಜ್ ಅಲ್ಲಿ ನೋಡಿ ನಿಮ್ಗೆ ಪ್ಲೀಸ್ ವೆರಿಫೈ ಯೋರ್ ಡೆಮೋಗ್ರಾಫಿಕ್ ಡೀಟೇಲ್ಸ್ ಅಂತ ತೋರಿಸ್ತಿದೆ. ಇದು ಪರ್ಸನಲ್ ಡೀಟೇಲ್ ಆಗಿರೋದ್ರಿಂದ ಸ್ವಲ್ಪ ಇದನ್ನ ಬ್ಲರ್ ಮಾಡಿದೀನಿ. ನೋಡಿ ಇಲ್ಲೆಲ್ಲ ನಿಮ್ಮ ಡೆಮೋಗ್ರಾಫಿಕ್ ಡೀಟೇಲ್ಸ್ ನೀವು ಅಪ್ಡೇಟ್ ಮಾಡ್ತಾ ಹೋದಲ್ಲಿ ನಿಮಗೆ ನೆಕ್ಸ್ಟ್ ಆಪ್ಷನ್ ತೋರಿಸುತ್ತೆ.
ಕೆಳಗಡೆ ನಿಮ್ಗೆ ಇಲ್ಲೊಂದು ಆಪ್ಷನ್ ಕಾಣ್ತಿದ್ಯಾ, ಐ ವೆರಿಫೈ ದಟ್ ಅಬೌವ್ ಡೀಟೇಲ್ಸ್ ಆರ್ ಕರೆಕ್ಟ್, ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಡೀಟೇಲ್ಸ್ ಕರೆಕ್ಟ್ ಇದೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಪ್ಷನ್ ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಮೇಲ್ಗಡೆ ನಿಮ್ಗೆ ಡಾಕ್ಯುಮೆಂಟ್ ಅಪ್ಡೇಟ್ ಅಲ್ಲಿ ತೋರಿಸ್ತಾ ಹೋಗುತ್ತೆ ನೋಡಿ, ವೆರಿಫೈ ಆಯ್ತು, ಇವಾಗ ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅಂತ. ಗೈಡ್ಲೈನ್ಸ್ ಫಾರ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಅಂತ, ಅಂದ್ರೆ ನಿಮ್ಗೆ ಯಾವ ಒಂದು ಗೈಡ್ಲೈನ್ಸ್ ನ ಫಾಲೋ ಮಾಡಬೇಕು ಅಂತ. ನೀವು ಅಪ್ಲೋಡ್ ಮಾಡುವಂತ ಡಾಕ್ಯುಮೆಂಟ್ಸ್ ಬಂದು ಲೆಸ್ ದನ್ 2 MB ಆಗಿರಬೇಕು. ಹಾಗೆ ಸಪೋರ್ಟೆಡ್ ಫೈಲ್ ಫಾರ್ಮ್ಯಾಟ್ಸ್ ಬಂದು JPEG ಅಥವಾ PNG ಅಥವಾ PDF ಫಾರ್ಮೆಟ್ ಅಲ್ಲಿ ಇರಬೇಕು. ಈ 2 ಫಾರ್ಮೆಟ್ ಅಲ್ಲಿ ಇದ್ದಲ್ಲಿ ನೀವು ಅಪ್ಲೋಡ್ ಮಾಡುವಂತ ಡಾಕ್ಯುಮೆಂಟ್ಸ್ ನ ಈ ಒಂದು ವೆಬ್ಸೈಟ್ ತಗೊಳುತ್ತೆ. ಹಾಗೆ ಕೆಳಗೆ ನೀವು ನೋಡಿದ ತಕ್ಷಣ ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿಟಿ POI ಡಾಕ್ಯುಮೆಂಟ್ ಅಂತ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದಲ್ಲಿ ನಿಮ್ಗೆ ಆಪ್ಷನ್ಸ್ ನ ತೋರ್ಸತ್ತೆ. ಅಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಬಿಟ್ಟು ಇನ್ನು ಯಾವ ಒಂದು ಡಾಕ್ಯುಮೆಂಟ್ಸ್ ತುಂಬಾ ವ್ಯಾಲಿಡ್ ಆಗಿದೆ ಅಂತ ಕೇಳುತ್ತೆ. ಇಲ್ಲಿರುವಂತ ಆಪ್ಷನ್ಸ್ ನೀವು ನೋಡ್ತಾ ಹೋದಲ್ಲಿ ನಿಮ್ಗೆ ಯಾವ ಒಂದು ಡಾಕ್ಯುಮೆಂಟ್ ತುಂಬಾ ವ್ಯಾಲಿಡ್ ಆಗಿದೆ, ಆಧಾರ್ ಕಾರ್ಡ್ ಜೊತೆಗೆ ವ್ಯಾಲಿಡ್ ಆಗಿರುವಂತ ಡಾಕ್ಯುಮೆಂಟ್ ಯಾವುದು ಅನ್ನೋದನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು. ನೋಡಿ, ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ ಇದೆ, ಪ್ಯಾನ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ. ಸೊ ನಾನು ಪ್ಯಾನ್ ಕಾರ್ಡ್ ನ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಪ್ಯಾನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್. ಆಧಾರ್ ಕಾರ್ಡ್ ಜೊತೆಗೆ ಪ್ಯಾನ್ ಕಾರ್ಡ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಅದು ನನಗೆ ವ್ಯಾಲಿಡ್ ಡಾಕ್ಯುಮೆಂಟ್ ಆಗಿರೋದ್ರಿಂದ ಅದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಅದನ್ನ ನಾನು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಬಂತು, ಅಂದ್ರೆ ಇಲ್ಲಿ ಅಪ್ಲೋಡ್ ಆಗಿದೆ ಅಂತ. ಇನ್ ಕೇಸ್ ಏನಾದರೂ ನೀವು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರೋದನ್ನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನೋಡಬೇಕು ಅನ್ಕೊಂಡಿದ್ರು ಕೂಡ ನೀವು ವ್ಯೂನ ಮಾಡ್ಕೊಳ್ಬೋದು. ಪ್ಲೀಸ್ ಅಪ್ಲೋಡ್ ಅ ವ್ಯಾಲಿಡ್ ಡಾಕ್ಯುಮೆಂಟ್ ಅಂತ ಕೇಳುತ್ತೆ, ಅಲ್ಲಿ ನೀವು ಕಂಟಿನ್ಯೂ ಟು ಅಪ್ಲೋಡ್ ಅಂತ ಕೊಡ್ಬೋದು. ಈ ಆಪ್ಷನ್ ನೋಡಿದ ತಕ್ಷಣ ನೆಕ್ಸ್ಟ್ ನಿಮ್ಗೆ ಏನ್ ಕಾಣಿಸುತ್ತೆ ಅಂತಂದ್ರೆ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು ಪ್ರಶ್ನೆ ಕೇಳುತ್ತೆ, ಅಂದ್ರೆ ವೈಲ್ ಯೂಸಿಂಗ್ ದಿ ಆ್ಯಪ್ ಒನ್ಲಿ ದಿಸ್ ಟೈಮ್ ಡೋಂಟ್ ಅಲೋ ಅಂತ. ನೀವು ವೈಲ್ ಯೂಸಿಂಗ್ ದಿ ಆ್ಯಪ್ ಅಂತ ಕೊಡ್ಬೋದು. ಹಾಗೇನೆ ಇಮೇಜಸ್ಗೆ ಹೋಗಿ, ಅಂದ್ರೆ ಈ ಆಪ್ಷನ್ ಅಲ್ಲಿ ಇಮೇಜಸ್ಗೆ ಹೋಗಿ ನೀವು ಯಾವ್ದ್ರಲ್ಲಿ ಸೇವ್ ಮಾಡಿರ್ತೀರೋ ಅದನ್ನ ನೀವು ತಗೊಂಡು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅಂದ್ರೆ ಯೂಶಲಿ ನಮ್ಮ ಪ್ಯಾನ್ ಕಾರ್ಡ್ ನ ನಾವು ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಸೇವ್ ಮಾಡಿರ್ತೀವಿ ತಾನೆ, ಅದನ್ನ ಬೇರೆ ಒಂದು ವೆಬ್ಸೈಟ್ಗೆ ಆಕ್ಸೆಸ್ ಕೊಡೋಕ್ಕಿಂತ ಮುಂಚೆ ಇದು ಈ ತರ ಪ್ರಶ್ನೆನ ಕೇಳುತ್ತೆ. ಆ ಒಂದು ಡಾಕ್ಯುಮೆಂಟ್ ನ ನೀವು ನಿಮ್ಮ PDF ಇಂದ ತಗೊಂಡು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಡೈರೆಕ್ಟ್ ಆಗಿ ನಾವು ನಮ್ಮ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡೋಕ್ಕಾಗಲ್ಲ, ನಾವು PDF ಅಥವಾ JPG ಅಲ್ಲಿ ಇಟ್ಟಿರ್ತೀವಿ, ಆ ಡಾಕ್ಯುಮೆಂಟ್ಸ್ ಇಂದ ನಾವು ಇದಕ್ಕೆ ಅಪ್ಲೋಡ್ ಮಾಡಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳ್ತದೆ, ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಅಡ್ರೆಸ್ ಅಂದ್ರೆ POA ಡಾಕ್ಯುಮೆಂಟ್ ಅಂತ. ಇಲ್ಲೂ ಕೂಡ ಆಪ್ಷನ್ ಕೇಳ್ತಿದೆ. ನಿಮ್ಗೆ ಇಲ್ಲಿ ಯಾವ ಒಂದು ಆಪ್ಷನ್ ಕರೆಕ್ಟ್ ಅನ್ಸುತ್ತೋ, ಅಂದ್ರೆ ನಿಮ್ಮ ಹತ್ರ ಯಾವ ಒಂದು ಅಡ್ರೆಸ್ ಕರೆಕ್ಟ್ ಆಗಿದೆಯೋ ಅದನ್ನ ನೀವು ಕೊಡ್ಬೋದು. ನೋಡಿ, ಇಂಡಿಯನ್ ಪಾಸ್ಪೋರ್ಟ್ ಇದೆ, ಮತ್ತೆ ರೇಷನ್ ಕಾರ್ಡ್ ಇದೆ, ಮತ್ತೆ ಪ್ರಾಪರ್ಟಿ ಟ್ಯಾಕ್ಸ್ ರಿಸಿಪ್ಟ್ ಇದೆ, ಬ್ಯಾಂಕ್ ಅಡ್ರೆಸ್ ಇದೆ, ಹಾಗೆ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್, ಮತ್ತೆ ವ್ಯಾಲಿಡ್ ರಿಜಿಸ್ಟರ್ಡ್ ಸೇಲ್ ಅಂತ ಇದೆ, ಅಗ್ರಿಮೆಂಟ್ ಅಂದ್ರೆ ನಿಮ್ಮ ಹತ್ರ ಏನಾದ್ರು ಅಗ್ರಿಮೆಂಟ್ಸ್ಗಳಿರುತ್ತಲ್ಲ ಅದಿದೆ, ವೋಟರ್ ID ಇದೆ. ಈ ತರ ಎಲ್ಲಾನು ನಿಮ್ಗೆ ಆಪ್ಷನ್ಸ್ ನಿಮ್ಮ ಹತ್ರ ಇರೋ ಯಾವ ಡಾಕ್ಯುಮೆಂಟ್ಸ್ ತುಂಬಾ ವ್ಯಾಲಿಡ್ ಆಗಿದೆಯೋ ಅದನ್ನ ನೀವು ಕೊಡ್ಬೋದು. ನೋಡಿ, ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ RBI ಪಾಸ್ಬುಕ್ ಆಗಿರ್ಬೋದು. ನೀವು ಪ್ಯಾನ್ ಕಾರ್ಡ್ ಆಲ್ರೆಡಿ ಕೊಟ್ಟಿರೋದ್ರಿಂದ ಮತ್ತೆ ಪ್ಯಾನ್ ಕಾರ್ಡ್ ನ ಕೊಡಕ್ಕಾಗಲ್ಲ. ಸೊ ಬ್ಯಾಂಕ್ ಅಡ್ರೆಸ್ ನ ನೀವು ಕೊಡ್ಬೋದು. ಬ್ಯಾಂಕ್ ಅಡ್ರೆಸ್ ನ ಕೊಟ್ಟಿದ ತಕ್ಷಣ, ಅಂದ್ರೆ ನಿಮ್ಮ ಹತ್ರ ಇರುವಂತ ಒಂದು ಬ್ಯಾಂಕ್ ಅಡ್ರೆಸ್ ನ ಕೊಟ್ಟಿದ ತಕ್ಷಣ ವ್ಯೂ ಡೀಟೇಲ್ಸ್ ಅಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಅದನ್ನ ಡೀಟೇಲ್ಸ್ ನೀವು ಮತ್ತೆ ವ್ಯೂ ಮಾಡಿ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೋದು. ನೋಡಿ, ಇಲ್ಲಿ ಮತ್ತೆ ಕೇಳ್ತಿದೆ ಕಂಟಿನ್ಯೂ ಟು ಅಪ್ಲೋಡ್ ಅಂತ. ಇದನ್ನ ಕೇಳಿದ ತಕ್ಷಣ ಅದೇ ಆಪ್ಷನ್ಗೆ ಕರ್ಕೊಂಡು ಹೋಗ್ತದೆ. ಅಂದ್ರೆ ಡಾಕ್ಯುಮೆಂಟ್ಸ್ ಅಲ್ಲಿ ಎಲ್ಲಿರುತ್ತೋ ಆ ಒಂದು ಡಾಕ್ಯುಮೆಂಟ್ಸ್ಗೆ ಇದು ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಹಾಗೇನೆ ಕೆಳಗಡೆ ನೋಡಿ, ಐ ಹಿಯರ್ ಬೈ ಗಿವ್ ಮೈ ಕನ್ಸೆಂಟ್, ಇನ್ಫಾರ್ಮೇಶನ್ ಕೊಟ್ಟಿರೋದೆಲ್ಲ ಕರೆಕ್ಟ್ ಆಗಿದೆ, ನಾನು ಪ್ರತಿಯೊಂದನ್ನು ಕೂಡ ಒಂದು ವ್ಯಾಲಿಡ್ ಅಂಡ್ ಜೆನ್ಯೂನ್ ಆಗಿರೋ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ ಬರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇರೋದನ್ನ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ಪ್ರಶ್ನೆ ಕೇಳುತ್ತೆ, ಅಂದ್ರೆ ನಾನು ಈಗ ಕೊಟ್ಟಿರೋಂಥ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆ, ಐ ಹಿಯರ್ ಬೈ ಗಿವ್ ಮೈ ಕನ್ಸೆಂಟ್ ಟು ದಿ ಇನ್ಫಾರ್ಮೇಶನ್ ಡಾಕ್ಯುಮೆಂಟ್ಸ್ ಪ್ರೊವೈಡೆಡ್ ಕರೆಕ್ಟ್ ಅಂತ. ಇದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಆಗ ನಿಮಗೆ ಕೇಳುತ್ತೆ, ಪ್ಲೀಸ್ ಕನ್ಫರ್ಮ್ ಯುವರ್ ಡೆಮೋಗ್ರಫಿಕ್ ಡೀಟೇಲ್ಸ್ ಇನ್ ದಿ ಡಾಕ್ಯುಮೆಂಟ್ಸ್ ಎಕ್ಸಾಕ್ಟ್ಲಿ ಮ್ಯಾಚಸ್ ವಿತ್ ಯುವರ್ ಡೆಮೋಗ್ರಫಿಕ್ ಡೀಟೇಲ್ಸ್ ಇನ್ ಆಧಾರ್. ಅಂದ್ರೆ ನೀವು ಈ ಡಾಕ್ಯುಮೆಂಟ್ ಅಲ್ಲಿ ಏನೇನು ಕೊಟ್ಟಿದ್ದೀರಾ, ಅಂದ್ರೆ ನಿಮ್ಮ ಡೆಮೋಗ್ರಫಿಕ್ ಡೀಟೇಲ್ಸ್ ಏನಿದೆ ಅದು ಪ್ರತಿಯೊಂದನ್ನು ಕೂಡ ಆಧಾರ್ ಕಾರ್ಡ್ ಅಲ್ಲಿ ಏನಿದೆಯೋ ಅದನ್ನ ಮ್ಯಾಚ್ ಮಾಡತ್ತೆ. ಅಂದ್ರೆ ಎಲ್ಲೂ ಕೂಡ ಯಾವುದೋ ಒಂದು ಮಿಸ್ ಮ್ಯಾಚ್ ಇಲ್ಲ. ಅಂದ್ರೆ ಇವಾಗ ನೀವು ಕೊಟ್ಟಿರೋಂಥ ಡಾಕ್ಯುಮೆಂಟ್ಸ್ ಅಲ್ಲಿ ಅಡ್ರೆಸ್ ಏನಾದ್ರು ಚೇಂಜ್ ಆಗಿರ್ಬೋದು, ಅವಾಗ ಇದು ತಗೊಳ್ಳಲ್ಲ. ಯಾಕಂದ್ರೆ ತುಂಬಾ ಜನ ಹಳೆ ಮನೇಲಿ ಇರ್ಬೇಕಾದ್ರೆ ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಇರುತ್ತೆ, ಹೊಸ ಮನೆಗೆ ಹೋದಾಗ ಆಧಾರ್ ಕಾರ್ಡ್ ಅಡ್ರೆಸ್ ಬೇರೆ ಇರುತ್ತೆ. ಸೊ ನೀವು ಕೊಟ್ಟಿರೋಂಥ ಡಾಕ್ಯುಮೆಂಟ್ ಹಾಗೂ ಇಲ್ಲಿ ಅಪ್ಲೋಡ್ ಮಾಡುವಂಥ ಡಾಕ್ಯುಮೆಂಟ್ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಕರೆಕ್ಟ್ ಆಗಿದ್ರೆ ಇಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಈ ಡೆಮೋಗ್ರಫಿಕ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದೆ ಅಂತ ನೀವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸ್ವಲ್ಪ ಟೈಮ್ನ ತಗೊಳುತ್ತೆ. ಅಂದ್ರೆ ಅದು ಬಫರ್ ಆಗ್ತಿರುತ್ತೆ, ಸ್ವಲ್ಪ ಇನ್ಫಾರ್ಮೇಶನ್ ನ ಪ್ರಾಸೆಸ್ ಮಾಡಕ್ಕೆ ಟೈಮ್ನ ತಗೊಂಡು ನಿಮ್ಗೆ ಈ ತರ ಮೆಸೇಜ್ ಬರುತ್ತೆ, ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಮಾರ್ಚ್
14th ವರೆಗೂ ಅಂದ್ರೆ 2024 ಮಾರ್ಚ್ 14th ವರೆಗೂ ಈ ಸರ್ವಿಸ್ ಫ್ರೀ ಆಗಿದೆ. ನೀವು ಯಾವುದೇ 100 rupees ಕಟ್ಟುವಂತ ಅವಶ್ಯಕತೆ ಇಲ್ಲ. ಮೇಲ್ಗಡೆ ನೋಡ್ತಿರೋ ಅಂತ ನಿಮ್ಗೊಂದು ಮಾರ್ಕ್ ಕಾಣ್ತದೆ ಗೊತ್ತಾ, ಅಂದ್ರೆ ವೆರಿಫೈ ಟಿಕ್ ಆಗಿದೆ, ಅಪ್ಲೋಡ್ ಮತ್ತೆ ಬ್ಲೂ ಮಾರ್ಕ್ ಅಲ್ಲಿ ಬಂದಿದೆ, ಆಮೇಲೆ ಸಬ್ಮಿಟ್ ಬಂದು ಅದು ಬ್ಲೂ ಮಾರ್ಕ್ ಅಲ್ಲಿ ಬಂದಿದೆ. ಸೊ ಇಲ್ಲಿ ಏನ್ ಕಾಣ್ತಿದೆ ಅಂತಂದ್ರೆ ನೋಡಿ, ಈ ಫೈನಲ್ ಪೇಜ್ ಅಲ್ಲಿ ನೀವೇನ್ ನೋಡ್ಬೋದು ಗೊತ್ತಾ, ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೆಯಲ್ಲ, ಅಲ್ಲಿ ವೆರಿಫೈ ಟಿಕ್ ಮಾರ್ಕ್ ಆಗಿದೆ, ಅಪ್ಲೋಡ್ ಏನ್ ಬಂದಿದೆ ಅದು ಕೂಡ ಬ್ಲೂ ಮಾರ್ಕ್ ಅಲ್ಲಿ ಇದೆ, ಮತ್ತೆ ಸಬ್ಮಿಟ್ ಏನ್ ಬಂದಿದೆ ಅದು ಕೂಡ ಬ್ಲೂ ಮಾರ್ಕ್ ಅಲ್ಲಿ ಇದೆ. ಹಾಗೆ ಕೆಳಗಡೆ ಬಂದ್ರೆ ನೋಡಿ ನಿಮ್ಗೆ ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ ಅಂತ ಕಾಣ್ತಿದೆ. ಪೇಮೆಂಟ್ ಡೇಟ್ ಅಂಡ್ ಟೈಮ್ ಬಂದು ನೀವು ಯಾವ ಒಂದು ಡೇಟ್ ಅಲ್ಲಿ ಅದನ್ನ ಪ್ರಿಪೇರ್ ಮಾಡಿರ್ತೀರೋ ಆ ಒಂದು ಡೇಟ್ ಕಾಣುತ್ತೆ. ಹಾಗೆ ನೀವು ಅಮೌಂಟ್ ಏನ್ ಫಿಲ್ ಮಾಡಿದೀರಾ ಅಂತ ತೋರಿಸಿದ್ರೆ ನೋಡಿ ಇಲ್ಲಿ 0 ಕಾಣ್ತಿದೆ, ಅಂದ್ರೆ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತನೂ ಕೂಡ ಕೆಳಗಡೆ ಆಪ್ಷನ್ ಕಾಣ್ತಿದೆ. ಈ ಒಂದು ನಾನು ಡಾಕ್ಯುಮೆಂಟ್ ನ ಏನ್ ಸಬ್ಮಿಟ್ ಮಾಡ್ತಿದ್ದೀನಿ ಅಂದ್ರೆ ಆಧಾರ್ ಕಾರ್ಡ್ ನ ಏನ್ ಸಬ್ಮಿಟ್ ಮಾಡ್ತಿದ್ದೀನಿ, ಇದಕ್ಕೆ ನಾನು 0 rupees ಅಂದ್ರೆ ಫ್ರೀ ಆಗಿ ನಾನು ಯಾವುದೇ ರೀತಿ ದುಡ್ಡನ್ನ ಕಟ್ಟಿಲ್ಲ. ಮಾರ್ಚ್ 14th ಮುಗಿದಾದ್ಮೇಲೆ ನೀವು ಇದಕ್ಕೆ ಪ್ರಸ್ತುತವಾಗಿ ಇಷ್ಟು ದುಡ್ಡಂತ ಚಾರ್ಜ್ ಮಾಡ್ತಾರೆ. ಫ್ರೀ ಆಗಿ ಗೌರ್ಮೆಂಟ್ ಇಂದ ಈ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಂದ್ರೆ ಯಾಕೆ ಮಿಸ್ ಮಾಡ್ಕೊಳ್ತೀರಾ? ಅದಕ್ಕಿಂತ ಹೆಚ್ಚಾಗಿ ನಮ್ಮ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಮೊಬೈಲಲ್ಲೇ ಒಂದು 5 minutes ಅಲ್ಲಿ ಅಷ್ಟೇ ನೀವು ಅಪ್ಡೇಟ್ ಮಾಡ್ಕೊಳ್ಬಹುದು. ಸೊ ಈ ಎಲ್ಲ ಪ್ರೊಸೀಜರ್ನ ಕರೆಕ್ಟ್ ಅಂತ ಕೊಟ್ಟು ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತ ಇರುತ್ತೆ. ಅಂದ್ರೆ ನೀವು ಏನು ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿರ್ತೀರೋ ಅದನ್ನ ನೀವು ಅಕ್ನಾಲೇಜ್ಮೆಂಟ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂತ ಕೊಟ್ಟಾಗ ನೋಡಿ ನಿಮ್ಗೆ ಇಲ್ಲಿ ಕಾಣ್ತಿದೆ ಅಲ್ವಾ, ಅಕ್ನಾಲೇಜ್ಮೆಂಟ್ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಅಡ್ರೆಸ್, ನಿಮ್ಮ 12 digits ನಂಬರ್ ಪ್ರತಿಯೊಂದನ್ನು ಕೂಡ ಇಲ್ಲಿ ಅಪ್ಡೇಟ್ ಆಗಿದೆ ಅನ್ನೋ ಒಂದು ಡೀಟೇಲ್ಸ್ ಕಾಣ್ತಿದೆ. ಸೊ ಈ ಒಂದು ಅಕ್ನಾಲೇಜ್ಮೆಂಟ್ನ ನೀವು ನಿಮ್ಮ PDF ಫಾರ್ಮೆಟ್ ಅಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಬಹುದು. ನೋಡಿ ಆ ರೈಟ್ ಅಲ್ಲೇ ಆಪ್ಷನ್ ಕಾಣ್ತಿದೆ ಅಲ್ವಾ ಡೌನ್ಲೋಡ್ ಅಂತ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅಪ್ಡೇಟ್ ಮಾಡಿರುವಂತ ಆಧಾರ್ ಕಾರ್ಡ್ ಅಕ್ನಾಲೇಜ್ಮೆಂಟ್ ಏನಿರುತ್ತೆ ಅದನ್ನ ನಾವು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ PDF ಅಲ್ಲೋ ಅಥವಾ ಫೈಲ್ಸ್ ಅಲ್ಲೋ ಸೇಫ್ ಆಗಿ ಸೇವ್ ಮಾಡಿ ಇಟ್ಕೊಳ್ಬಹುದು. ಸ್ನೇಹಿತರೆ, ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ತುಂಬಾ ಇಷ್ಟ ಆಗಿದೆ ಹಾಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಫೋನಲ್ಲಿ ಕೇವಲ 5 ರಿಂದ 10 ನಿಮಿಷದಲ್ಲಿ ಅಷ್ಟೇ ಮ್ಯಾಕ್ಸಿಮಮ್ ನೀವು ನಿಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಹಾಗೆ ಮತ್ತೆ ಹೇಳ್ತಿದ್ದೀನಿ, ಇದು ಮಾರ್ಚ್ 14th 2024 ವರೆಗೂ ಇದೆ. ಯಾರೆಲ್ಲ ಇನ್ನೂ ಅಪ್ಡೇಟ್ ಮಾಡಿಲ್ವೋ ಈಗಲೇ ಅಪ್ಡೇಟ್ ಮಾಡ್ಕೊಳ್ಳಿ. ಫೋನ್ ಇದ್ರೆ ಕೇವಲ 5 minutes ಇಂದ 10 minutes ಅಷ್ಟು ನಿಮ್ಮ ಅಪ್ಡೇಟ್ನ ಮುಗಿಸ್ಕೊಳ್ಬಹುದು. ಹಾಗೆ ನಮ್ಮ ಫ್ರೀಡಮ್ ಆ್ಯಪ್ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲಿ 1000ಕ್ಕೂ ಹೆಚ್ಚಿನ ಕೋರ್ಸ್ಗಳಿದೆ. ನಿಮ್ಗೆ ಯಾವ್ದಾದ್ರು ಒಂದು ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ಬಿಸ್ನೆಸ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಅದರಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಮೆಂಟರ್ಸ್ ನಿಮಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಹಾಗೇನೆ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ಬೇಕು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೋದು, ನನಗೆ ಈ ತರ ಒಂದು ವಿಡಿಯೋಸ್ ಬೇಕು ಅಂತ. ಆ ಟಾಪಿಕ್ ಮೇಲೆ ಖಂಡಿತವಾಗ್ಲೂ ಒಂದು ಸ್ಪೆಷಲ್ ವಿಡಿಯೋ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ವಿಡಿಯೋಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಐ ಆಮ್ ಯುವರ್ ಚಂದನ, ಸೈನಿಂಗ್ ಆಫ್.